ಮೇನ್ ರೋಡ್ ನಲ್ಲಿ ನನ್ನ ನಿರ್ಧಾರವನ್ನು ನಾನು ಪ್ರಕಟ ಮಾಡಿದ್ದೇನೆ. ನಾನು ಮಾನ್ಯ ಕೆಪಿಸಿ ಅಧ್ಯಕ್ಷರು, ಮಾನ್ಯ ಉಪಮುಖ್ಯಮಂತ್ರಿಗಳು ಇವತ್ತು ಇಲ್ಲಿ ಬಂದು ನನಗೆ ಈ ತರ ಅನೇಕ ವಿಚಾರಗಳನ್ನು ಈಗಾಗಲೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಜನರಲ್ ಸೆಕ್ರೆಟರಿ ಅವರು ಮಾತನಾಡಿದ ಜೊತೆಗೆ ಅನೇಕ ವಿಚಾರಗಳನ್ನು ಹೇಳಿದ್ದಾರೆ. ಅವೆಲ್ಲವನ್ನೂ ಕೂಡ ನಮ್ಮ ಮುಖಂಡಗಳ ಗಮನಕ್ಕೆ ತಂದು ನಂತರ ನಾನು ನಿರ್ಧಾರವನ್ನು ಪ್ರಕಟಣೆ ಮಾಡ್ತೀನಿ. ಸರ್, ಈಗ ಇಬ್ಬರು ನಾಯಕರುಗಳು ನಿಮ್ಮ ಜೊತೆ ಚರ್ಚೆ ಮಾಡಿದ್ದಾರೆ. ಅವರ ಒಂದು ಮಾತುಕತೆ ನಿಮ್ಗೆ ಏನಾದರೂ ಭರವಸೆ ಬಂತಾ? ಭರವಸೆಗಳು ಅದು ಬೇರೆ ವಿಚಾರ. ನಾನು ಪಕ್ಷದ ಏನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಂದ ನಮ್ಮ ನಾಯಕರುಗಳೆಲ್ಲ ಮಾತನಾಡಿದರೆ ಅದರೆಲ್ಲ ಮಾತಿನ ಸಾರಾಂಶವನ್ನು ನಮ್ಮ ಮುಖಂಡಗಳಿಗೆ ಟ್ರಾನ್ಸ್ಫರ್ ಮಾಡಬೇಕು. ಯಾಕೆಂದರೆ ನನ್ನ ಜೊತೆನಲ್ಲಿ ಮಾತ್ರ ಮಾತಾಡಿದ್ದಾರೆ. ಅವ್ರ ಜೊತೆನಲ್ಲಿ ಮಾತನಾಡಿ ನಾನು ಐ ಹ್ಯಾವ್ ಟು ಎಕ್ಸ್ಟ್ರಾಕ್ಟ್ ದೇರ್ ಒಪಿನಿಯನ್. ಅದನ್ನು ತಗೊಂಡು ಆಮೇಲೆ ಅಲ್ಟಿಮೇಟ್ಲಿ ಐ ವಿಲ್ ಜಸ್ಟ್ ಡಿಸ್ಕ್ಲೋಸ್ ಮೈ ಇಂಟೆನ್ಷನ್. ಬೆಂಗಳೂರು ಉತ್ತರದಲ್ಲಿ ಕೂಡ ಸ್ಪರ್ಧೆ ಮಾಡಿಸುವಂತ ನಿಮಗೆ ಒಂದು ಆಹ್ವಾನ ಕೂಡ ಕೊಟ್ಟಿದ್ರು, ಅದನ್ನು ನೀವು ನಿರಾಕರಣೆ ಮಾಡಿದ್ರಿ. ಅಲ್ಲ, ನಾನು ಕ್ವೈಟ್ ನ್ಯಾಚುರಲಿ ಐ ಆಮ್ ರೆಪ್ರೆಸೆಂಟಿಂಗ್ ತುಮಕೂರು ಪಾರ್ಲಿಮೆಂಟ್. ನಾನು ಇಮ್ಮಿಡಿಯೇಟ್ ಆಗಿ ಬಂದು ಬೆಂಗಳೂರು ನಾರ್ತ್ನಲ್ಲಿ ನಿಲ್ತಕ್ಕಂಥದ್ದು ಇಟ್ ಇಸ್ ನಾಟ್ ಕರೆಕ್ಟ್. ಹಾಗಾಗಿ ಐ ವಾಸ್ ಸಪೋಸ್ ಟು ಕಂಟೆಸ್ಟ್ ಫ್ರಮ್ ತುಮಕೂರು ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ. ಹಾಗಾಗಿ ನಾನು ಕ್ವೈಟ್ ನ್ಯಾಚುರಲಿ ಐ ರಿಜೆಕ್ಟೆಡ್ ಇದು. ಅಫ್ಕೋರ್ಸ್ ನನಗೆ ಮುಖಂಡರೆಲ್ಲ ಹೇಳಿದ್ರು, ನನಗೆ ಆಗೋದಿಲ್ಲ ಆ ಥರ ಮಾಡೋಕ್ಕಾಗಲ್ಲ ಅಂತ ಹೇಳಿದೆ ನಾನು. ಸರ್, ನಾಮಪತ್ರ ವಾಪಸ್ ತೆಗೆದುಕೊಳ್ಳೋದಕ್ಕೆ 3 ಗಂಟೆವರೆಗೂ ಸಮಯ ಇದೆ. ಹೌದು, ಅಷ್ಟರೊಳಗಡೆ ಏನು ಬೇಕಾದ್ರೂ ತೀರ್ಮಾನ ತಗೋಬಹುದು. ನಾನು ಅಂತಿಮವಾಗಿ ನನ್ನ ಶಕ್ತಿ ಇವತ್ತು ನಮ್ಮ ಮುಖಂಡಗಳು, ಕಾರ್ಯಕರ್ತರು, ನಮ್ಮ ಪಕ್ಷ ಅದೆಲ್ಲವನ್ನೂ ಕೂಡ ದೃಷ್ಟಿಯಲ್ಲಿ ಇಟ್ಕೊಂಡು ನಾನು ಖಂಡಿತವಾಗಲೂ ಕೂಡ ಒಂದು ರೀತಿಯ ಯಾವ್ದಾದ್ರು ಒಂದು ನಿರ್ಧಾರನ ತಗೊಳ್ತಕ್ಕಂಥದ್ದನ್ನ ನಾನು 3 ಗಂಟೆ ಒಳಗೆ ಅನೌನ್ಸ್ ಮಾಡ್ತೀನಿ. ಪಕ್ಷಕ್ಕೆ ಮುಜುಗರ ಆಗೋ ನಿರ್ಧಾರ ತಗೊಳ್ಳಲ್ಲ. ಅದು ನಾವು ನಮ್ಮ ಇಬ್ರು ನಾಯಕರುಗಳು ಹೇಳಿದ್ದಾರೆ ಆ ಥರ ಮುಜುಗರ ಆಗ ತಗೋಬೇಡಿ ಅಂತ. ಅದೇ ರೀತಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅದೇ ಮಾತು ಹೇಳಿದ್ದಾರೆ, ನಮ್ಮ ಜನರಲ್ ಸೆಕ್ರೆಟರಿ ಅವರು ಅದೇ ಮಾತು ಹೇಳಿದ್ದಾರೆ, ಮತ್ತು CLP ಲೀಡರು ಅದೇ ಮಾತು ಹೇಳಿದ್ದಾರೆ, ಪಕ್ಷಕ್ಕೆ ಮುಜುಗರ ಆಗ ತಗೋಬೇಡಿ ಅಂತ. ಅವ್ರ ವಿಶ್ವಾಸ ಅವ್ರು ಹೇಳಿದ್ರೆ ಅದಕ್ಕೆ ನಾನು ಋಣಿಯಾಗಿದ್ದೇನೆ. ಹನುಮೇಗೌಡರ ನಿರ್ಧಾರ ಇನ್ನೂ ಕೂಡ ತಟಸ್ಥವಾಗಿದೆ. ಅಂದ್ರೆ ಒಂದು ಕಡೆ ಹೇಳಿದ್ರು ಪಕ್ಷಕ್ಕೆ ಮುಜುಗರ ಆಗುವಂತಹ ನಿರ್ಧಾರವನ್ನ ತೆಗೆದುಕೊಳ್ಬೇಡಿ ಅಂತ ಹಿರಿಯ ನಾಯಕರೆಲ್ಲೂ ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಬೆಂಬಲಿಗರ ಜೊತೆ ಚರ್ಚಿಸಿ ನಿರ್ಧಾರವನ್ನ ಕೈಗೊಳ್ತೇನೆ ಅಂತ ಹನುಮೇಗೌಡರು ಈಗಷ್ಟೇ ಮಾತನಾಡಿದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ಯಾವುದೇ ಸ್ಪಷ್ಟ ನಿರ್ಧಾರವನ್ನ ಹನುಮೇಗೌಡರು ಈಗಲೂ ಕೂಡ ತಿಳಿಸಿಲ್ಲ.